ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ವೆರಿ ಇಂಪಾರ್ಟೆಂಟ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿಯಾಗಿರುತ್ತೆ, ಒಂದು ಕೆಂಪು ಕೋಟೆ ಮತ್ತೆ ಆವರಿಸುತ್ತಾ ಅಥವಾ ಹಸಿರಾಗುತ್ತಾ ಏನು ಅನ್ನೋದು ಕ್ಷಣದ ಗ್ಲೋಬಲ್ ಇಂಪ್ಯಾಕ್ಟ್ ಮೇಲೆ ಆಗ್ತಾ ಇದೆ. ನೋಡಿ, ಲಾಸ್ಟ್ ವೀಕಿಂದ ಡ್ಯೂ ಇರೋದು ಒಂದೆರಡೊಂದು ಸುದ್ದಿನ ಹೇಳ್ಬಿಡ್ತೀನಿ. ಒಂದು ಟೈಟ್ಲ್ ಕೊಟ್ಟಿದ್ದೆ, ಅದನ್ನ ಕಮೆಂಟ್ ಮಾಡಿ ಕೂಡ ಕೇಳಿದ್ವಿ ಸರ್, ನಾನು ಹೆಸರು ಮರ್ತೋದೆ. ಏನು ಚೇಂಜ್ ಅಂತ ಹೇಳಿದ್ರೆ NSE BSE ಇದು ಏನು ಅಂತ ಕೇಳಿದ್ರಿ. ಐ ಥಿಂಕ್ ಅದನ್ನ ನಾನು ಕ್ಲಾರಿಫೈ ಮಾಡಿರಲಿಲ್ಲ ಅಂತ ಅನ್ಸುತ್ತೆ, ಆ ವಿಡಿಯೋದಲ್ಲಿ ಹೇಳೋದನ್ನು ಮರ್ತುಬಿಟ್ಟಿದ್ದೆ. ಈಗ ಯಾವಾಗಿಂದ ಐ ಥಿಂಕ್ ಸೆಪ್ಟೆಂಬರಿಂದ ಅಂತ ಕಾಣಿಸುತ್ತಲ್ವ, ಸೆಪ್ಟೆಂಬರಿಂದ ನಿಫ್ಟಿಯ ಎಕ್ಸ್ಪೈರಿಗಳೆಲ್ಲ ಮಂಗಳವಾರಕ್ಕೆ ಶಿಫ್ಟ್ ಆಗ್ತಾ ಇದೆ. ಅಂದರೆ NSE ಎಕ್ಸ್ಪೈರಿಗಳು ಮೇಯ್ನಾಗಿ ವಾರ ನಿಫ್ಟಿ ಒಂದೇ ಇರೋದು, ಅದು ಗುರುವಾರದಿಂದ ಮಂಗಳವಾರಕ್ಕೆ ಶಿಫ್ಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ಮಂತ್ ಎಂಡಲ್ಲಿ ಇದ್ದಂಥ ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲ ಎಕ್ಸ್ಪೈರಿಗಳು ಗುರುವಾರದಿಂದ ಮಂಗಳವಾರಕ್ಕೆ ಶಿಫ್ಟ್ ಆಗುತ್ತೆ NSE ಕಡೆಯಿಂದ. ಅದೇ ರೀತಿಯಾಗಿ BSE ಇಂದ ಏನು ಮಾಡ್ತಾ ಇದ್ದಾರೆ, ಇವರು ಮಂಗಳವಾರಕ್ಕೆ ಬರ್ತಾ ಇದ್ದಾರೆ, ಅವರು ಗುರುವಾರಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಗುರುವಾರ ಆಗ್ತಾ ಹೋಗುತ್ತೆ, ಬ್ಯಾಂಕ್ ಎಕ್ಸು ಮತ್ತು ಬೇರೆ ಯಾವುದು ಇಂಡೆಕ್ಸ್ ಇದೆ BSE ಕಡೆಯಿಂದ ಅದರದ್ದೆಲ್ಲ ತಿಂಗಳ ಕೊನೆಯ ಗುರುವಾರಕ್ಕೆ ಎಕ್ಸ್ಪೈರಿ ಆಗ್ತಾ ಇರುತ್ತೆ. ಇದು ಒಂದು ಸ್ವಿಚ್ ಅವ್ರು ಮಾಡ್ಕೊಂಡಿರುವಂಥದ್ದು. ಇದು ಐ ಥಿಂಕ್ ಸೆಪ್ಟೆಂಬರಿಂದ ಆವಾಗಿಂದ ಆಗುವಂಥದ್ದು, ಅಲ್ಲಿ ತನಕ ಏನು ಆತಂಕ ಇಲ್ಲ. ಸೊ ಅದೇ ರೀತಿಯಾಗಿ ಇವತ್ತು IT ಸೆಕ್ಟ್ರು ಒಂದು ವರ್ಸ್ಟ್ ಪರ್ಫಾರ್ಮಿಂಗ್ ಸೆಕ್ಟರ್ ಅಂತ ಹೇಳ್ತಾ ಹೋಗ್ಬೋದು. ನೋಡಿ, ಈ ಥರ ಈ ಟೆನ್ಷನ್ ಶುರು ಆಗ್ತಾ ಹೋದರೆ, ಗ್ಲೋಬಲ್ ಟೆನ್ಷನ್ಸ್ ಇದೆಲ್ಲ, ಈಗ ಆ ಒಂದು ನ್ಯಾರೋ ಪಾತ್ ಏನಿದೆಯಲ್ಲ, ಸ್ಟ್ರೈಟ್ ಆಫ್ ಏನೋ ಹೆಸರು ಕರೀತಾರೆ ಅದಕ್ಕೆ, ಇದರಿಂದ ಇಲ್ಲಿ ಒಮನ್ನು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆಯಲ್ಲ ಅದು, ಜೊತೆಗೆ ಇರಾನ್, ಆ ಮೂರಕ್ಕೂ ಅದು ಹೊಂದ್ಕೊಂಡಿರುವಂಥ ಜಾಗ, ಅದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಕರಿತಾ ಹೋಗ್ತಾರೆ ಅದನ್ನ. ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಒಂದು 25% ಆಯಿಲ್ ಏನು ಸಪ್ಲೈ ಆಗುತ್ತೆ ಜಗತ್ತಿಗೆ, ಅಂದರೆ ಈ ಕಡೆ ಪೂರ್ವ ಭಾಗಕ್ಕೆ ಇಂಡಿಯಾ, ಚೈನಾ, ಜಪಾನು ಈ ಕಡೆಗೆಲ್ಲ ಏನು ಸಪ್ಲೈ ಆಗುತ್ತೆ, ಅದರಲ್ಲಿ 25% ಅಂದರೆ ವರ್ಲ್ಡಿನ 25% ಆಯಿಲ್ ಸಪ್ಲೈ ಅದ್ರ ಮೂಲಕನೇ ಪ್ರತಿದಿನ ಅಲ್ಲಿ ಶಿಪ್ಗಳು ಎಲ್ಲ ಹೋಗುವಂಥದ್ದು. ಒಂದು ಸರಿಸುಮಾರು ವೆರಿ ಮೈನ್ಯೂಟ್ ಕಿಲೋಮೀಟರ್ ರೇಂಜ್ ಇರುವಂಥ ಒಂದು ಝೋನ್ ಅದು. ಅದನ್ನ ಇರಾನ್ ಪಾರ್ಲಿಮೆಂಟಲ್ಲಿ ಇವಾಗ ಕ್ಲೋಸ್ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಇದೆಲ್ಲ ಆದರೆ ಏನಾಗುತ್ತೆ, ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದರೆ ಸೇಫ್ ಅಸೆಟ್ ಅಲ್ಲಿಗೆ ಮೂವ್ ಮಾಡ್ತಾ ಹೋಗ್ತಾರೆ. ಇದು ಆ ಥರ ಆಗ್ಬೋದು ಅಂತ. ಇದು ಏಕೆಂದರೆ US ಇವಾಗ ಮೂರನೇ ದೇಶ ಒಂದು ಎಂಟ್ರಿ ಆಗಿಬಿಟ್ಟಿದೆ ಅಲ್ವಾ. ಈಗ ಇರಾನು ಮತ್ತು ಇಸ್ರೇಲ್ ಮಧ್ಯೆ ಇತ್ತು, ಈಗ US ಎಂಟ್ರಿ ಆಗಿರೋದ್ರಿಂದ ಇದು ಗ್ಲೋಬಲ್ ಟೆನ್ಷನ್ ಜಾಸ್ತಿ ಮಾಡಿದೆ ಸಹಜವಾಗಿಯೇ. ಆದರೂ ಕೂಡ ಭಾರತ ಇವತ್ತು ಕಂಪ್ಯಾರಿಟಿವ್ಲಿ ಒಳ್ಳೆ ರೀತಿಯೇ ಕ್ಲೋಸಿಂಗ್ ಕೊಟ್ಟಿದೆ ಅಂತ ಹೇಳ್ತಾ ಹೋಗ್ಬೋದು. ಇಂಪ್ಯಾಕ್ಟ್ ಇರೋದಿಲ್ಲ ಅಂತಲ್ಲ, ನಾವು ಆಯಿಲ್ ಸಪ್ಲೈ ಇದೆ ನಮ್ಮ ಹತ್ರ ಸ್ಟಾಕ್ ಹತ್ರ ಅಂತ ಅಫಿಷಿಯಲ್ಸ್ ಹೇಳ್ತಾ ಇದ್ದಾರೆ. ಜೊತೆಗೆ ಇರಾನಿಂದ 2020 ಇಸ್ವಿಯಿಂದನೇ ನಾವು ಆಯಿಲ್ನ ತರಿಸೋದು ನಿಲ್ಲಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಗ್ಲೋಬಲ್ ಇಂಪ್ಯಾಕ್ಟ್ ಅಂತ ಆದಾಗ ನಾವು ಅದರ ಭಾಗ ಆಗೇ ಆಗಿರ್ತೀವಿ. ಅದು ಇವತ್ತಿನ ಮಾರ್ಕೆಟಲ್ಲೂ ಕೂಡ ಕಾಣಿಸ್ತಾ ಇದೆ, ಆ ಒಂದು ಫಿಯರ್ ಇರುವಂಥದ್ದು. ವಿಕ್ಸು ಕೂಡ ಜಾಸ್ತಿ ಆಗಿದೆ, ಆದರೆ ತೀರಾ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ನಮ್ಮ ಕಡೆ ಆಗಿಲ್ಲ, ಯಾಕಂದರೆ ಚೈನಾದಷ್ಟು ನಾವು ಡಿಪೆಂಡ್ ಆಗಿಲ್ಲ ಇರಾನಿಂದ ಬರ್ತಿರುವಂಥ ಆಯಿಲಿಗೆ. ಸೊ ಇವತ್ತು ಎಗೇನ್ ಈ ಥರ ಎಲ್ಲ ಆಗ್ತಿದ್ದಾಗ ಯಾವುದು ಡಿಫೆನ್ಸ್ ಸ್ಟಾಕ್ಗಳು ಮತ್ತೆ ಫೋಕಸ್ಗೆ ಬರುತ್ತೆ. BL 3% ಬಂದಿತ್ತು. ಟ್ರೆಂಟ್ ನೋಡಿ, ಶುಕ್ರವಾರ ಕ್ಲೋಸಿಂಗ್ ಟೈಮಲ್ಲಿ ದೊಡ್ಡದಾಗಿ ಒಂದು ರಾಕೆಟ್ ಹಾಕಿದೆ ಅಂತ ಹೇಳ್ಬಿಟ್ಟು ಗ್ರೂಪಲ್ಲಿ ಮಾತಾಡಿದ್ವಿ. ಆ ಥರ ಕೊನೆ ಮೂಮೆಂಟ್ ಅಷ್ಟು ದೊಡ್ಡ ಬೈಯಿಂಗ್ ಆದರೆ ಅದಕ್ಕೆ ಸಹಜವಾಗಿ ಮಾರದಿಂದ ಒಂದು ಕಂಟಿನ್ಯೂಷನ್ ಬರ್ತಾ ಹೋಗುತ್ತೆ. ಅದು ಮಾರನೇ ದಿನ ಅಂದರೆ ಶನಿವಾರ ರಜೆ ಆಯಿತು, ಇವತ್ತು ಆ ಒಂದು ಕಂಟಿನ್ಯೂಷನ್ನ ಸಿಕ್ಕಿದೆ. ಸೊ 3.77% ಅಪ್ ಬಂದಿರೋದ್ರ ಮೂಲಕ ಟ್ರೆಂಟ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ 2.4% ಕರೆಕ್ಷನ್ ಬಂದಿರೋದ್ರ ಮೂಲಕ ಇನ್ಫೋಸಿಸು, ಅಮೆರಿಕನ್ ಮಾರ್ಕೆಟ್ ADR ಅಂತ ಇರುತ್ತೆ, ಅಮೆರಿಕನ್ ಡೆಪಾಸಿಟರಿ ರಿಸೀಟ್ ಅಂತ, ಅದರಲ್ಲಿ ಡೌನ್ ಆಗಿದೆ ಅಂತ ಸತೀಶ್ ಸರ್ ಶುಕ್ರವಾರ ಕೂಡ ಗ್ರೂಪಲ್ಲಿ ಹೇಳಿದರು. ಅದು ಕಂಟಿನ್ಯೂಷನ್ ಆಗಿದೆ. IT ಸೆಕ್ಟ್ರು ಯಾಕೆ ಈ ಥರ ಆಗುತ್ತೆ ಅಂದರೆ, ನೋಡಿ, ಬಿಸ್ನೆಸ್ಗಳಿಗೆ ಕಾನ್ಫಿಡೆನ್ಸ್ ಹೊರಟೋಗ್ತಾ ಹೋಗುತ್ತೆ. ಈಗ ಒಂದಾದ್ಮೇಲೆ ಒಂದು ಯುದ್ಧ, ಈ ರೀತಿ ಇನ್ಸಿಡೆಂಟ್ ಎಲ್ಲ ನಡೀತಾ ಇದ್ದರೆ ಏನಕ್ಕೂ ಸ್ಪೆಂಡ್ ಮಾಡೋದು ಬೇಡಪ್ಪ, ಹೊಸ ಇನಿಷಿಯೇಟಿವ್ಸ್ ತೊಗೊಳೋದು ಬೇಡ, ಯಾವ ಟೈಮಲ್ಲಿ ಏನು ಅಂತ ಗೊತ್ತಿಲ್ಲ, ಸ್ವಲ್ಪ ಕ್ಯಾಶ್ ರಿಸರ್ವಲ್ಲಿ ಇಡೋಣ ಅಂತ ಅದನ್ನ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂತ ಕರೀತಾರೆ. ಆ ಥರದಕ್ಕೆ ಆ್ಯಕ್ಟಿವಿಟಿನ ಕಮ್ಮಿ ಮಾಡ್ತಾರೆ. ಸೊ ಸರ್ವಿಸ್ ಬೇಸ್ಡ್ ಕಂಪ್ನಿಗಳು, ಇವರು ಜನರಲಿ ಯಾವುದೋ ಒಂದು ಕಂಪ್ನಿಗೆ ಸರ್ವಿಸ್ ಕೊಡ್ತಾ ಇರ್ತಾರೆ, ಅವರಿಂದ ಬಜೆಟ್ ಬರ್ತಾ ಇರುತ್ತೆ, ಅದರಲ್ಲೆಲ್ಲ ಒಂದು ರಿಸ್ಟ್ರಿಕ್ಷನ್ ಅನ್ನೋದು ಬರ್ತಾ ಹೋಗುತ್ತೆ. ಕಂಪ್ನಿಗೆ ಉಳಿಯುವಂಥ ಲಾಭ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಸರ್ವಿಸ್ ಬೇಸ್ಡು IT ಕಂಪ್ನಿಗಳಿಗೆ. ಇದು ಎಲ್ಲ ಸೆಕ್ಟ್ರಲ್ಲೂ ಇಂಪ್ಯಾಕ್ಟ್ ಬಂದೇ ಬೀಳುತ್ತೆ. ಬಟ್ ಡೈರೆಕ್ಟಾಗಿ ಡಾಲರ್ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಇಂಡಸ್ಟ್ರಿ ಅಂದರೆ ಅದು ಯಾವುದು, ನಮ್ಮ IT ಸೆಕ್ಟರ್, ಇಂಡಿಯನ್ IT ಸೆಕ್ಟರ್. ಹಾಗಾಗಿ ಅಲ್ಲಿ ಜೋರಾಗಿ ಇಂಪ್ಯಾಕ್ಟು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನಾವು ನೋಡ್ತಾ ಬರ್ತಾ ಇದ್ರೆ, ಸೀಮನ್ಸು 3.81% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿದೆ. IRFCನಲ್ಲಿ 2% ಅಪ್ ಬಂದಿದೆ, 2.07, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ನಿಫ್ಟಿ ನೆಕ್ಸ್ಟ್ 50 ಕಂಪೇರ್ ಟು ನಿಫ್ಟಿ 50ಗೆ ಹೋಲಿಸಿದ್ರೆ ಸ್ವಲ್ಪ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಯುನೈಟೆಡ್ ಸ್ಪಿರಿಟ್ಸಲ್ಲಿ ಮತ್ತೆ ಕೆಳಗಡೆ ಹೋಗ್ತಾ ಇದೆ, ಏನು ಕತೆ ಅಂತ ಗೊತ್ತಿಲ್ಲ, ನೋಡೋಣ. ಅದೇ ರೀತಿಯಾಗಿ ನಿಫ್ಟಿ ನೋಡ್ತಾ ಬರೋದಾದ್ರೆ, ನೋಡಿ, ಈಗಲೂ ಕೂಡ ಒಂದು ಇಂಟರ್ನಲ್ ಕ್ಯಾಂಡಲ್ಸ್ ಎಕ್ಸ್ಪೈರಿ ಅಂತಲೇ ಹೇಳ್ತಾ ಹೋಗ್ಬೋದು. ಚಾರ್ಟ್ ಪ್ಯಾಟರ್ನ್ ಏನು ಕೂಡ ಅಂತ ಹೆಚ್ಚಿನಾಗಿ ಡಿಸ್ಟರ್ಬ್ ಆಗಿಲ್ಲ ಇವತ್ತು, ಡಿಸ್ಪೈಟ್ ನಮ್ಮದೊಂದು ಏನಾಯಿತು ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಕೂಡ ಮಾರ್ಕೆಟಲ್ಲಿ ಇವತ್ತು ಅಂಥ ಒಂದು ಪರಿಣಾಮನ ಬೀಳಿಸಿಲ್ಲ. ಯಾಕೆಂತಂದರೆ ಈ ಜಾಗದಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಕೆಳಗಡೆ ಇಲ್ಲಿ ನೋಡಿ, ಹಿಂದೆ ಇರುವಂಥ ಬಸ್ ಸ್ಟ್ಯಾಂಡ್ ಅಂದರೆ ಇಲ್ಲೇ ಇದೆ ಅಲ್ವಾ, ಈ ಬಸ್ ಸ್ಟ್ಯಾಂಡ್ ಝೋನ್ ತನಕ ಅಲ್ಲೇ ಬಂದಿದೆ, ಟೆಸ್ಟ್ ಮಾಡಿದೆ, ಅಲ್ಲಿಂದ ವಾಪಸ್ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. 25,000ನ ಮುರಿಯೋಕ್ಕೆ ಆಗಿಲ್ಲ ಅಂದರೂ ಕೂಡ 25,000 ಟೆಸ್ಟ್ ಮಾಡಿತ್ತು ಇವತ್ತು, ಅಟೆಂಡ್ ಮಾಡಿತ್ತು, ವಿಚ್ ಇಸ್ ವೆರಿ ಪಾಸಿಟಿವ್ ಸೈನ್. ಇಷ್ಟೊಂದು ನೆಗೆಟಿವ್ ಇದೆ, ಒಂದು ಫಿಯರ್ ಇದೆ, ಟೆನ್ಷನ್ ಇದೆ ಅಂತಂದಾಗ ನಮ್ಮ ಮಾರ್ಕೆಟ್ 25,000ನ ಮತ್ತೆ ಅಟೆಂಡ್ ಮಾಡ್ತಾ ಇರೋಂಥದ್ದು. ಮೋರೋವರ್ ಶುಕ್ರವಾರದ ಲೋನ ಬೀಟೇ ಮಾಡಿಲ್ಲ, ಅದನ್ನು ಟಚ್ ಮಾಡೋಕ್ಕೂ ಬಂದಿಲ್ಲ ರೀ. ಲೋ ಬೀಟ್ ಮಾಡೋದಿರಲಿ,
ಆ ಲೋನು ಕೂಡ ನಾವು ಟೆಸ್ಟ್ ಮಾಡಿಲ್ಲ. ಸೊ ನಾವು ಪಾಸಿಟಿವ್ ಆಗೇ ಇರ್ತಾ ಹೋಗಬೇಕು. 7,000 ಕೋಟಿ ಚಿಲ್ಲರೆ ಬೈ ಮಾಡಿರೋದು ಎಫ್ ಐಗಳು ಶುಕ್ರವಾರ, ಒಂದೆರಡಲ್ಲ. ಇವತ್ತಿನೇನು ಡೇಟಾ ಬಂದಿಲ್ಲ, ಬಟ್ ಇವತ್ತು ಕೂಡ ಸೆಕೆಂಡ್ ಹಾಫಲ್ಲಿ ಪಾಸಿಟಿವಿಟಿ ಬಂದರೆ ಇವತ್ತು ಕೂಡ ಎಫ್ ಐಗಳು ಪಾಸಿಟಿವ್ ಆಗಿ ಇದ್ದಂಗಿದೆ. ಸೊ 25,000 ಅನ್ನೋದು ಖಂಡಿತವಾಗ್ಲೂ ಒಂದು ಹಡಲು, ಆದರೆ 24,750 ಬಿಟ್ಟು ಕೊಟ್ಟಿಲ್ಲ, ವಿಚ್ ಇಸ್ ವೆರಿ ವೆರಿ ಪಾಸಿಟಿವ್ ಸೈನ್. ಎಲ್ಲಿವರೆಗೂ 24,750 ಆ ಝೋನ್ನ ಬಿಟ್ಟು ಕೊಡೋದಿಲ್ಲ, ಅವಸರ ಮಾಡ್ಕೊಳಕ್ಕೆ ಹೋಗಬಾರ್ದು, ನೆಗೆಟಿವ್ ಆಗಕ್ಕೆ ಹೋಗಬಾರ್ದು. ಈಗಲೂ ಕೂಡ ಇದೇನು, ಇದು ಒಂದು ದೊಡ್ಡ ಬಸ್ ಸ್ಟ್ಯಾಂಡು, ಇದು ಯಾವುದಕ್ಕೂ ಒಂದಕ್ಕೆ ಒಂದು ಮುನ್ನುಡಿ ಬರಿತಾ ಇದೆ ಅಂತ ಹೇಳ್ತಾ ಹೋಗ್ಬೋದು. ಯಾವುದಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ ಇದು ಎಷ್ಟು ದಿನ ಇಲ್ಲಿ ಉಳಿಯುತ್ತೋ ಅಷ್ಟು ದೊಡ್ಡ ಮೂಮೆಂಟು ಮೇಲ್ಗಡೆ ಅಥವಾ ಕೆಳಗಡೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ನಾವು ಮೇಲ್ಗಡೆ ಬ್ಯಾಂಡಲ್ಲೇ ಇದ್ದೀವಿ, ಹಾಗಾಗಿ ಮೇಲ್ಗಡೆನೇ ಯೋಚನೆ ಮಾಡಬೇಕು. 24,750 ಕೆಳಗಡೆ ಬಿಟ್ಟು ಬರ್ತಾ ಇದೆ ಅಂದರೆ ಆಗ ನೋಡಿ ತಗೊಂಡಂತೆ. ಬಟ್ ಶುಕ್ರವಾರ ಬಂದಿದ್ದಂಥ ಕ್ಲೋಸಿಂಗು ವೆರಿ ವೆರಿ ಇಂಪಾರ್ಟೆಂಟ್ ಕ್ಲೋಸಿಂಗ್ ನಮಗೆ. ಅದು ಒಳಗಡೆ ಇವತ್ತು ಡೋಜಿಯಾಗಿ ಇಂಟರ್ನಲ್ ಕ್ಯಾಂಡಲ್ ಆಗಿ ಆರಾಮಾಗಿ ನಿಫ್ಟಿ ಮುಗಿಸ್ಕೊಂಡು ಹೋಗಿದೆ. ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. ಅದರಲ್ಲೂ ಕೂಡ ಸೇಮ್ ಥಿಯರಿ, ಏನು ಚೇಂಜ್ ಆಗಿಲ್ಲ, ಒಂದು ಆಲ್ ಟೈಮ್ ಹೈ ಝೋನಲ್ಲೇ ಇದೆ. ನಾಳೆ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿರೋಂಥದ್ದು ಯಾವುದು, ಸೆನ್ಸೆಕ್ಸ್. ನೋಡಿ ಸೆನ್ಸೆಕ್ಸ್ ಇಂದು 1 ಅವರ್ ಕ್ಯಾಂಡಲ್ ನೀವು ನೋಡ್ಕೊಂಬರೋದಾದ್ರೆ ಸುಮ್ಮನೆ ಈ ಝೋನಲ್ಲಿ ಸುಮ್ಮನೆ ಹಿಂಗೆ ಲೈನ್ ಹೇಳಿದ್ರೆ ನಿಮಗೆ ಸರಿಸುಮಾರು 81,000ದಿಂದ 80,750 ಈ ಝೋನಲ್ಲಿ ಕ್ಲಿಯರ್ ಕಟ್ಟಾಗಿ ಸಪೋರ್ಟ್ ಇದೆ. ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ ಮೇಲೆ ಹೋಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಮೇಲೆ ಹೋಗುತ್ತೆ, ಕರೆಕ್ಟಾ, ಇಲ್ಲಿ ಬರುತ್ತೆ, ಇಲ್ಲಿ ಮೇಲೆ ಹೋಗುತ್ತೆ, ಹಿಂದೆ ಬಂದಿದ್ದ ಝೋನ್ ಅಲ್ಲಿ ಬರುತ್ತೆ, ಮೇಲ್ಗಡೆ ಹೋಗುತ್ತೆ. ಸೊ ಇಲ್ಲಿ ಕ್ಲೀನಾಗಿ ಒಂದು ಸಪೋರ್ಟ್ ಎಸ್ಟಾಬ್ಲಿಷ್ ಆಗಿರೋದು ಕಾಣಿಸ್ತಾ ಇದೆ. ನಾಳೆಗೆ 81,500 ಜೋರಾಗಿ ಸಪೋರ್ಟ್ ಬಿಲ್ಡ್ ಮಾಡ್ಕೊಂಡು ಕೂತಿರೋ ಕಾಣಿಸ್ತಾ ಇದ್ದಾರೆ. 82,000 ರೆಸಿಸ್ಟೆನ್ಸ್ ಕೂಡ ಇರೋದು ಕಾಣಿಸ್ತಾ ಇದೆ. ಬಟ್ 81,500 ಸಪೋರ್ಟ್ ತುಂಬ ಕ್ರೂಷಿಯಲ್ ಆಗಿದೆ. ಸೊ ನಾಳೆ 81,000 ಯಾವ ಕಾರಣಕ್ಕೂ ಸೆನ್ಸೆಕ್ಸ್ ಬಿಟ್ಕೊಡುತ್ತೆ ಅನ್ನೋ ಥರ ಕಾಣಿಸ್ತಾ ಇಲ್ಲ. ವೀಕೆಂಡ್ ಅಂತ ಇದ್ದೀನಿ, ಬೆಳಗಾಗೋಷ್ಟೊತ್ತಿಗೆ ಏನಾದ್ರು ಚೇಂಜಸ್ ಆದರೆ ಅದು ನೋಡೋಣಂತೆ. ಬಟ್ ಸ್ಟಿಲ್ 81,000 ಇಸ್ ಲುಕಿಂಗ್ ಲೈಕ್ ಎ ವೆರಿ ಗುಡ್ ಸಪೋರ್ಟ್. ಮೇಲ್ಗಡೆ ಹೋಯಿತು ಅಂತಂದರೆ 82,500, 83,000 ಇದೆಯಲ್ಲ, 82,750, 82,500ರಿಂದ 82,750 ಇಲ್ಲಿ ನೋಡಿ. ಒಂದ್ಸಲ ಅಟೆಂಡ್ ಮಾಡಿದೆ, ಕೆಳಗಡೆ ಬಿದ್ದಿದೆ, ಇನ್ನೊಂದ್ಸಲ ಅಟೆಂಡ್ ಮಾಡಿದೆ, ಕೆಳಗಡೆ ಬಂದಿದೆ. ನೋಡೋಣ ಈ ಸಲ ವಾಪಸ್ ಆ ಝೋನ್ ಅಟೆಂಡ್ ಮಾಡೋಕ್ಕೆ ಹೋಗುತ್ತಾ ನಾಳೆ. ಅಂದರೆ ಇವಾಗ ಇರೋದಕ್ಕಿಂತ ಒಂದ್ಸರಿ ಸುಮಾರು 900ರಿಂದ 1,000 ಪಾಯಿಂಟ್ಗಳ ಮೂಮೆಂಟು ನಾಳೆ ಅಪ್ ಸೈಡಲ್ಲಿ ಹೋದರೆ ಬರುತ್ತಾ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ರೆಸಿಸ್ಟೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇದೆ. ಸೊ ನಾಳೆ ಈ ಝೋನ್ ಒಳಗಡೆ ಎಲ್ಲೇ ಓಪನ್ ಆದರೂ ಕೂಡ ನಾವು ಇದನ್ನ ಇಂಟರ್ನಲ್ ಕ್ಯಾಂಡಲ್ ಅಂತ ಓದಬೇಕು. ಅಂದರೆ 80,500ದಿಂದ ಇದು ಕೆಳಗಡೆ ಒಂದು ಸ್ವಲ್ಪ ಸ್ಲೈಟಾಗಿ ಗ್ಯಾಪ್ ಡೌನ್ ಹೋಗಿ ಮತ್ತೊಂದಾಯಿತು ಅಂದರೆ 81,500ದಿಂದ 82,500ದಿಂದ 82,500 ಈ 2,000 ಪಾಯಿಂಟಲ್ಲಿ ಝೋನಲ್ಲಿ ಇರ್ಬೋದು. ಅಕಸ್ಮಾತ್ ಇದೇ ಝೋನಲ್ಲಿ ಇವತ್ತಿಂದ ಏನು ಕ್ಲೋಸಿಂಗ್ ಆಗಿದೆ ಅದರಲ್ಲಿ ಅಥವಾ ಇವತ್ತಿನ ಲೋ ಏನು ಮಾಡಿತ್ತಲ್ಲ ಅದಕ್ಕಿಂತ ಮೇಲ್ಗಡೆ ಓಪನ್ ಆದರೆ ಸ್ವಲ್ಪ ಪಾಸಿಟಿವ್ ಆಗಿ ಬಯಾಸ್ ಆಗಿರ್ಬೋದು. 81,000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ನಾವು ಪಿ ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ಆ ರೀತಿಯಾಗಿ ಒಂದು 2,000 ಪಾಯಿಂಟ್ ಝೋನ್ಗಳನ್ನು ನಾಳೆ ನಾವು ಟಾರ್ಗೆಟ್ ಮಾಡ್ಕೊತ ಹೋಗ್ಬೋದು. ಬಟ್ ಸ್ಟಿಲ್ ಇದು ಬಸ್ ಸ್ಟ್ಯಾಂಡ್ ಮಾಡ್ತವ್ರಂಥ ಝೋನೇ, ಏನು ಕೂಡ ಚೇಂಜಸ್ ಆಗಿಲ್ಲ. ಆಪ್ಷನ್ ಚೈನ್ ಕೂಡ ಎರಡು ಕಡೆ ಟಫ್ ಫೈಟೇ ಹೇಳ್ತಾ ಇದೆ. ಬಟ್ 81,500 ಕ್ರೂಷಿಯಲ್ ಸಪೋರ್ಟ್ ಇದೆ ಅಂತ ಕೂಡ ಹೇಳ್ತಾ ಇದೆ ಮಾರ್ಕೆಟು. ಸೊ ಅದಲ್ಲದೆ ಅಂತ ನೋಡ್ತಾ ಬರೋದಾದರೆ ಮಿಡ್ ಕ್ಯಾಪ್ ನಿಫ್ಟಿ ಅದು ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. ಇಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಶುಕ್ರವಾರ ಕ್ಲೋಸಿಂಗ್ ಮಾಡಿರೋದನ್ನ ಮಾತಾಡಿದ್ವಿ ಕೂಡ ನೋಡಿ, ಅದಕ್ಕೆ ಒಂದು ಫಾಲೋ ಅಪ್ ಬರ್ತಾ ಇದೆ. ಸೊ ಇಂಡಿಯನ್ ಮಾರ್ಕೆಟ್ ಈಸ್ ಸ್ಟಿಲ್ ಲುಕಿಂಗ್ ಪಾಸಿಟಿವ್. ಏನಾದರೂ ಒಂಚೂರು ಆಚೆ ಈಚೆ ಆಯಿತು, ಇರಾನ್ ಅವ್ರು ಒಪ್ಕೊಂಡ್ರು, ನಿಲ್ಲಿಸಿದ್ರು ಅಂತ ಆ ಥರ ಏನಾದ್ರು ಆಯಿತು ಅಂದರೆ ಆಗ ನಾವು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಗೋಲ್ಡ್ ಇವಾಗ ತಿರ್ಗಾ ಮೇಲ್ಗಡೆ ಹೋಗಬೇಕು ಅಂತ ಇದೆ ಸುದ್ದಿ. ಈಗ 99,000 ಚಿಲ್ಡ್ರನಲ್ಲಿ ಬಂದು ನಿಂತಿದೆ. ನೋಡೋಣ ಗೋಲ್ಡ್ ಇಲ್ಲಿಂದ ಮತ್ತೇನಾದ್ರು ಜಂಪ್ ಆಗುತ್ತೆ ಏನು ಕತೆ ಅಂತ. ಆಲ್ರೆಡಿ ಹೇಳಿದ್ದೀನಿ, ಜ್ಯುವೆಲರ್ಸ್ಗಳಿಗೆ ಆಲ್ರೆಡಿ ಬಿಸ್ನೆಸ್ ಇಂಪ್ಯಾಕ್ಟ್ ಆಗ್ತಾ ಇದೆಯಂತೆ. ತೀರಾ ಅಬ್ಸಲ್ಯೂಟ್ಲಿ ನೆಸೆಸರಿ ಇದೆ ಅಂದರೆ ಖರೀದಿ ಮಾಡಿ, ಇಲ್ಲ ಅಂತಂದರೆ ವೇಟ್ ಆ್ಯಂಡ್ ವಾಚ್, ಇನ್ನೇನು ಮಾಡೋಕ್ಕಾಗಲ್ಲ. ಇರೋದನ್ನು ಕೊಡಕ್ಕೆ ಹೋಗಬಾರ್ದು. ಬಟ್ ನಿಮ್ಗೆ ತೀರಾ ನೆಸೆಸಿಟಿ ಇದೆ ಅಂದರೆ ಮಾಡಿ, ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ಆದರೂ ಕೂಡ ಗೋಲ್ಡು ಈಗ ಈ ಆಲ್ ಟೈಮ್ ಹೈಯಲ್ಲಿ ಮಾಡುವಂಥದ್ದು ಬೇಡ ಅಂತಲೇ ಹೇಳ್ತೀನಿ ನಾನು. ಅದೇ ರೀತಿಯಾಗಿ ಸಿಲ್ವರು ಕೂಡ ಒಂದು ಕರೆಕ್ಷನ್ ಆಗಿತ್ತು, ಅಲ್ಲಿ ಒಂದು ವಾಪಸ್ ನಿಂತಿದೆ. ಅಂದರೆ 1,10,10,000 ಹೋಗಿದ್ದು ಅಲ್ಲಿ ಬಂದು ನಿಂತಿದೆ. USD INR 87 ದಾಟಿ ಹೋಗುತ್ತೆ ಜುಲೈ ಎಂಡ್ ಅಷ್ಟೊತ್ತಿಗೆ ಅಂತ ಡೇಟಾ ಬರ್ತಾ ಇದೆ. ಯಾಕಂದರೆ ಕಾಣಿಸ್ತಾ ಇದೆ ಕೂಡ ನೋಡಿ, ಇಲ್ಲೇಂದು ಮಾತಾಡಿದ್ವಿ, ಇಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ, ಆ ಝೋನ್ನ ನಿಂತ್ಕೊಂಡು ಹೋಗಬೇಕು, ಇಲ್ಲಿ ಒಂದು ಬರ್ತಾ ಇದೆ, ಇಲ್ಲಿಂದ ಬ್ರೇಕ್ಔಟ್ ಆಗಬೇಕು, ಅದೇ ರೀತಿ ಆಗ್ತಾ ಇದೆ. ಸೊ ಈ ಥರ ಆದರೆ ಇದು ಬ್ಯಾಂಕ್ ನಿಫ್ಟಿಗೆ ತುಂಬ ಒಂದು ಪಾಸಿಟಿವಿಟಿ ಅಲ್ಲ. ನೋಡೋಣ 87 ಇದರಲ್ಲಿ ಇದ್ರೂ ಕೂಡ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈನ ಸಸ್ಟೈನ್ ಮಾಡ್ಕೊಂಡಿರೋಂಥದ್ದು ವೆರಿ ಗುಡ್ ಸೈನ್. ಬಟ್ ಇನ್ನೂ ಏನಾದರೂ ಮೇಲ್ಗಡೆ ಹೋಯಿತು ಅಂದರೆ ಬ್ಯಾಂಕ್ ನಿಫ್ಟಿಗೂ ಕೂಡ ಆ ಪ್ರೆಷರು ಬೀಳಕ್ಕೆ ಸಿಗ್ತಾ ಹೋಗುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಕ್ರೂಡಲ್ಲಿ ನೋಡಿ ಒಂದು ದೊಡ್ಡ ಇವಾಗ ಒಂದು ಮೂಮೆಂಟ್ ವಾಲಟೈಲ್ ಆಗಿ ಮೂಮೆಂಟ್ ಆಗ್ತಾ ಇದೆ. ಯಾಕಂದರೆ 6,600 6,500 ಚಿಲ್ಲರೆ ಹೋಗಿತ್ತು, ಇವತ್ತು 6,400 ಅಂದರೆ 200-300 ಪಾಯಿಂಟ್ಗಳು ಒಂದೇ ದಿನದಲ್ಲಿ ಆಗ್ತಾ ಇದೆ. ತುಂಬ ವಾಲಟೈಲ್ ಆಗಿರುತ್ತೆ. ಕ್ಷಣಕ್ಕೂ ಏನೇನು ಚೇಂಜಸ್ ಆಗ್ತಿರುತ್ತೋ ಅದ್ರ ಮೇಲೆ ಕ್ರೂಡು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. 6,400 ಅನ್ನೋದು ರೆಸಿಸ್ಟೆನ್ಸ್ ಝೋನು, ಅಲ್ಲೇ ಟೆಸ್ಟ್ ಮಾಡ್ತಾ ಇದೆ ಕ್ರೂಡು. ಹಾಗಾಗಿ ದಯವಿಟ್ಟು ಹೆವಿ ಹೈ ಪೊಸಿಷನ್ ತಗೊಳಕ್ಕೆ ಹೋಗ್ಬಿಡಿ. ಕ್ರೂಡಲ್ಲಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಕಾಪರ್ ಅಂತ ನಾವು ನೋಡ್ತಾ ಬರೋದಾದರೆ ಅದು ಕೂಡ ಒಂದು ಆಲ್ ಟೈಮ್ ಹೈ ಲೆವೆಲಲ್ಲೇ ಇದೆ. ಅಲ್ಲಿಂದ ಏನು ಚೇಂಜಸ್ ಆಗುತ್ತೆ ಏನು ಕತೆ ನೋಡೋಣ. ಅಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿದೆ. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿ ಸುಮಾರು ಜನ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಗಿಫ್ಟ್ ನಿಫ್ಟಿನ ಅದು ಕೂಡ ನೀವು ನೋಡ್ತಾ ಬರೋದಾದರೆ ಸೇಮ್ ನಿಫ್ಟಿ ಥರನೇ ಒಂದೇ ಝೋನಲ್ಲಿ ನಿಂತ್ಕೊಂಡಿದೆ, ಏನೂ ಚೇಂಜಸ್ ಆಗಿಲ್ಲ. ಇದನ್ನು ಹೊರತುಪಡಿಸಿ ನ್ಯೂಸ್ ಅಂತ ನಾವು ನೋಡ್ತಾ ಬರೋದಾದರೆ ಅಮೆಝಾನು ಡಯಾಗ್ನೋಸ್ಟಿಕ್ ಬಿಸ್ನೆಸ್ ಈಗ ಮನೆಗೆ ಬಂದ್ಬಿಟ್ಟು ಈಗ ಅಲ್ಲೇ ಬ್ಲಡ್ ಸ್ಯಾಂಪಲ್ ತೊಗೊಂಡೋಗೋದು, ಮೆಡಿಕಲ್ ಸರ್ವಿಸಸ್ ಕೊಡೋದು, ಇದೆಲ್ಲ ಇದೆಯಲ್ವ. $12 ಬಿಲಿಯನ್
ಮಾರ್ಕೆಟ್ ಅದು ಇಂಡಿಯಾದಲ್ಲಿ. ಸೊ ಅದನ್ನ ಈಗ ಎಕ್ಸ್ಪೋಸ್ ಮಾಡೋಕ್ಕೆ ಬರ್ತಾ ಇದ್ದಾರಂತೆ. ಅಮೆಝಾನ್ ಕೂಡ ಅಲ್ಲಿಗೆ ಲಗ್ಗೆ ಇಡುತ್ತೆ ಅಂತ ಸುದ್ದಿ ಬಂದಿತ್ತು. ಜೊತೆಗೆ ಆಯಿಲ್ದು ಇಂಪ್ಯಾಕ್ಟ್ ಇದ್ದೇ ಇದೆ. ನಮಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಇಲ್ಲ ಅಂತಂದ್ರೂ ಕೂಡ ಆ ಒಂದು ಟೆನ್ಷನ್ಸ್ನ ಅದನ್ನ ವಾಚ್ ಮಾಡ್ತಾನೆ ಇರುತ್ತೆ. ಇಸ್ರೇಲಲ್ಲಿ ತುಂಬ ಪಾಸಿಟಿವಿಟಿ ಬಂದಿದೆ, ಯಾಕಂದರೆ ಅವರೊಬ್ಬರೇ ಇವಾಗ ಕಾದಾಡಬೇಕಾಗಿದೆ. ಈಗ ಅಮೆರಿಕ ಕೂಡ ಜಾಯ್ನ್ ಆಗಿರೋದ್ರಿಂದ ಇಸ್ರೇಲ್ 8% 9% ಎಲ್ಲ ಮೇಲ್ಗಡೆ ಹೋಗಿತ್ತು ಸಂಡೇ ಅಂತ ನೀವು ಶೇರ್ ಮಾಡಿದ್ರಿ. ಸೊ ಇಸ್ರೇಲ್ ಮಾರ್ಕೆಟ್ ಮೇಲ್ಗಡೆ ಹೋಗಿರ್ಬೋದು. ಈ ರೀತಿಯಾಗಿ ಒಂದೊಂದರ ನಡೀತಾ ಇದೆ. ಆದರೆ ನೋಡಿ, ಇದು ಯಾವುದು ಕೂಡ ಒಂದು ನ್ಯೂಕ್ಲಿಯರ್ ಸೈಟನ್ನು ಒಂದು ಗುರಿಯಾಗಿಸ್ಕೊಂಡು ಮಾಡ್ತಾ ಇರೋಂಥದ್ದು. ಇದು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದಲ್ವಾ. ಸೊ ನ್ಯೂಕ್ಲಿಯರ್ ಬಾಂಬ್ಗಳು ಎಲ್ಲರ ಹತ್ರನೂ ಇದೆ. ಅದು ಎಷ್ಟು ದೊಡ್ಡ ಒಂದು ಕಂಪನವನ್ನು ಸೃಷ್ಟಿ ಮಾಡುತ್ತೆ, ಎಷ್ಟು ವರ್ಷ ಅದನ್ನು ನಮ್ಗೆ ಕಾಡುತ್ತೆ ಅನ್ನೋಕ್ಕೆ ಜಪಾನು ಉದಾಹರಣೆ ಇದೆ, ನಮ್ಮ ಕಣ್ಮುಂದೆನೇ ಇದೆ. ಹಾಗಾಗಿ ಯಾರೇ ಆಗಲಿ ಇದೆಲ್ಲ ನಡೀತಿದ್ದಾಗ, ಈಗ ಕೋವಿಡ್ ಆದಮೇಲಿಂದ ಸುಮಾರು 60 ದೇಶಗಳು ಒಬ್ಬರ ಮಧ್ಯೆ ಒಬ್ಬರು ತಿಕ್ಕಾಟ ಯುದ್ಧದಲ್ಲಿ ನಿಂತಿದೆಯಂತೆ. ಸೊ ಈ 60 ದೇಶದ ಲೀಡರಲ್ಲಿ ಯಾರೋ ಒಬ್ಬರ ಲೀಡರಿಗೆ ಇದು ನಾನು ಸಹಿಸೋಕ್ಕೆ ಆಗೋದಿಲ್ಲ, ನಾನು ಇದೇನೋ ಮಾಡ್ತೀನಿ ಅಂತ ಯಾರೋ ಒಬ್ಬ ನ್ಯೂಕ್ಲಿಯರ್ ಬಟನ್ನ ಒತ್ತಿದ್ರು ಅಂತಂದರೆ ಅದು ದೊಡ್ಡ ಒಂದು ಎಸ್ಕಲೇಷನ್ಗೆ ಕಾರಣ ಆಗ್ತಾ ಹೋಗುತ್ತೆ. ಅದು ಎಷ್ಟು ಜನಕ್ಕೆ ಕೂಡ ಹಾನಿ ಆಗ್ತಾ ಹೋಗ್ಬೋದು. ಜೊತೆಗೆ ಇನ್ನೊಂದು ನಾನು ಅಬ್ಸರ್ವ್ ಮಾಡ್ತಿರೋಂಥದ್ದು, ತುಂಬ EMIಯಲ್ಲಿ ನಡೀತಾ ಇದೆ ಜೀವನಗಳು ಎಲ್ಲರದು. ಹಂಗಂತ ಹಂಗೆ ಮಾಡ್ದಲೇ ಇಲ್ವಾ ಅಂದರೆ ಬೇರೆ ದಾರಿ ಇಲ್ಲ, ಖಂಡಿತ ಇದೆ. ಸುಮಾರದಕ್ಕೆ ನಾವು ಸಾಲ ಮಾಡಲೇಬೇಕಾಗುತ್ತೆ, ಡಿಪೆಂಡೆನ್ಸಿ ಅನ್ನೋದು ಇದ್ದೇ ಇದೆ. ಆದರೆ 2000ರಲ್ಲಿ ಒಂದು .com ಬಬಲ್ ಆಗಿತ್ತು. 2008ರಲ್ಲಿ ಒಂದು ಹೌಸಿಂಗ್ ಲೋನು ಕ್ರ್ಯಾಶ್ ಆಗಿತ್ತು. ಈ ಥರದ್ದು ಏನಾದರೂ ಒಂದು ಸಿಚುಯೇಷನ್ನು ಮತ್ತೆ ಎದುರಿಸಿದ್ವಿ ಅಂತಂದರೆ ನಾವು ಇವಾಗ ಕೋವಿಡಲ್ಲಿ ತುಂಬ ಬೇಗ ರಿಕವರಿ ಆಯಿತು. ಅದು ಇಂಪ್ಯಾಕ್ಟ್ ಮಾಡಿಲ್ಲ ಅಂತಲ್ಲ ಲೈಫನ್ನು, ಆದರೆ ಲಾಂಗ್ ಇಂಪ್ಯಾಕ್ಟ್ ಅಂತ ಆಗಲಿಲ್ಲ. ಆ ಥರದ್ದು ಏನಾದರೂ ಆಯಿತು ಅಂತಂದರೆ ಎಷ್ಟು ಜನ ಫ್ಯಾಮಿಲಿಗಳು ಸಫರ್ ಆಗ್ಬೋದು. ಯಾಕೆಂದರೆ 25 ವರ್ಷ 30 ವರ್ಷದ್ದು ಲೋನ್ ತೊಗೊಂಡು 2 ಕೋಟಿ 3 ಕೋಟಿ ಲೋನ್ ತೊಗೊಂಡು ಮನೆ ತೊಗೊಂಡ್ರೂ ಕೂಡ ನಾನು ನೋಡ್ತಾ ಇದ್ದೀನಿ, ಎಸ್ಪೆಷಲಿ ಬೆಂಗಳೂರು ಈ ಥರ ನಗರ ಪ್ರದೇಶಗಳಲ್ಲಿ. ಹಾಗಿದ್ದಾಗ ತುಂಬ ಡಿಪೆಂಡೆನ್ಸಿ ಇದೆ ನಮ್ಮ ಜಾಬ್ ಮೇಲೆ, ನಮಗೆ ಬರ್ತಾ ಇರುವಂಥ ಸಂಬಳ ಮೇಲೆ, ಅದ್ರ ಮೇಲೆ ಕಟ್ತಾ ಇರುವಂಥ EMI ಮೇಲೆ. ಸೊ ದಯವಿಟ್ಟು ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊತ ಬನ್ನಿ. ಆಲ್ರೆಡಿ ಕಮಿಟ್ ಆಗಿರೋರು ಏನೂ ಮಾಡೋಕ್ಕಾಗೋದಿಲ್ಲ. ಲೆಟ್ಸ್ ಹೋಪ್ ಎಲ್ಲದೂ ಕರೆಕ್ಟಾಗಿ ನಡ್ತಾ ಹೋಗುತ್ತೆ ಅಂತ. ಆದರೆ ಯಾರಾದರೂ ಆ ಡಿಸಿಷನ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಒಂದ್ಸಲ ಯೋಚನೆ ಮಾಡಿ, ಯಾಕಂದರೆ ಯಾವ ಸಿಚುವೇಷನಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಇದು ಎಲ್ಲ ತಿಳಿಯಾಗೋದು ಯಾವಾಗ ಅನ್ನೋದು ನನ್ನ ಹತ್ರನೂ ಕೂಡ ಉತ್ತರ ಇಲ್ಲ. ನೋಡೋಣಂತೆ ಏನೇನಾಗ್ತಾ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಚಾರ್ಜಾಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಈ ಥರ ಎಮರ್ಜೆನ್ಸಿಗಳು ಯಾವಾಗ ಬೇಕಾದರೂ ಬರ್ಬೋದು. ಆ ಥರ ಬಂದರೆ ನಮಗೆ ಅಟ್ಲೀಸ್ಟ್ ಒಂದು 3 to 6 months ನಮಗೆ ಏನು ಎಕ್ಸ್ಪೆನ್ಸಸ್ಗಳಿರುತ್ತೆ ಅದನ್ನು ನೆರವೇರಿಸಿ ಹೊಡೋವಂಥದ್ದು ನಮ್ಮ ಇನ್ಕಮ್ನ ನಾವು ತೆಗೆದಿಟ್ಟಿರಬೇಕು. ಹಾಗಾಗಿ ದಯವಿಟ್ಟು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಜೊತೆಗೆ ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಪಿನ್ಡ್ ಕಾಮೆಂಟಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಆ ಫಾರ್ಮ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸುಮಾರು ಜನಕ್ಕೆ ನನಗೆ ಸ್ಯಾಲ್ರಿ ಬರ್ತಾ ಇಲ್ಲ, ನಾನು ITR ಫೈಲ್ ಮಾಡ್ತಾ ಇಲ್ಲ, ನನಗೂ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ನಮಗೆ ಒಂದು ಪ್ರಿಫರೆನ್ಸ್ ಕೊಡ್ತಾರೆ, ಎಲಿಜಿಬಿಲಿಟಿ ಇರುತ್ತಾ ಅಂತ ನೀವು ಕೇಳ್ತಾ ಹೋಗ್ಬೋದು. ಖಂಡಿತ ಬಜಾಜಲ್ಲಿ ಆ ಆಪ್ಷನ್ ಇದೆ. ಒನ್ ಆಫ್ ದ ವೆರಿ ಫ್ಯೂ ಲೈಫ್ ಇನ್ಶೂರೆನ್ಸ್ ಏಜೆನ್ಸೀಸ್. ನೀವು ITR ಫೈಲ್ ಮಾಡಿಲ್ಲ ಅಂತಂದ್ರೂ, ನೀವು ಒಂಥರ ಸ್ಯಾಲ್ರಿ ಬರ್ತಾ ಇಲ್ಲ ಅಂತಂದ್ರೂ ಕೂಡ ನೀವು ಟರ್ಮ್ ಇನ್ಶೂರೆನ್ಸ್ನ ತಗೊಂಡು ಹೋಗ್ಬೋದು. ಆ ಪ್ರಾವಿಷನ್ ಇದೆ. ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ದಯವಿಟ್ಟು ಆ ಫಾರ್ಮ್ನ ಫಿಲಪ್ ಮಾಡಿ. ಬಜಾಜ್ ಸಿಬ್ಬಂದಿ ನಿಮಗೆ ಡೀಟೇಲ್ ಆಗಿ ಅದರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.